Hello students, welcome back to Statistics by Savita. Model question paper ನೋಡಿದಾಗ ಆಲ್ಮೋಸ್ಟ್ ನೀವಂತೂ ಈಗ ಮಾಡಲ್ ಕ್ವಶನ್ ಪೇಪರ್ ಪ್ರಕಾರ ಮಾಡಿದಾಗ 5 ಮಾರ್ಕ್ಸಿಂದು ಫಸ್ಟ್ ಮಾಡ್ಕೊಳ್ತೀರಾ. 5 ಮಾರ್ಕ್ಸಿಂದು ಆಲ್ಮೋಸ್ಟ್ ನಾನು ಇಂಡೆಕ್ಸ್ ನಂಬರ್ನ ಇದನ್ನು ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೆ. ಮತ್ತು ಈಗ ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ಬಂದುಬಿಟ್ಟು ಆಪ್ರೇಷನ್ ರಿಸರ್ಚನ್ನು, ಯಾಕಂದ್ರೆ ಆಲ್ಮೋಸ್ಟ್ ಆಪ್ರೇಷನ್ ರಿಸರ್ಚಲ್ಲಿ ನಿಮಗೆ 5 ಚಾಪ್ಟರ್ಸಲ್ಲಿ 5 ಸ್ಮಾಲ್ ಚಾಪ್ಟರ್ಸ್ ಬರುತ್ತೆ. ಆ 5 ಚಾಪ್ಟರ್ಸಲ್ಲಿ ಆಲ್ಮೋಸ್ಟ್ 3 ಅಂತೂ ಕ್ವಶನ್ಸ್ ಕಂಪಲ್ಸರಿ ಬರುತ್ತೆ. ಇನ್ನು 2 ಕ್ವಶನ್ಸು ಕೂಡ 2 ಮಾರ್ಕ್ಸಲ್ಲಿ ಮತ್ತು 1 ಮಾರ್ಕಲ್ಲಿ ಕವರ್ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಬರೋದು ನಿಮಗೆ ಆಪ್ರೇಷನ್ ರಿಸರ್ಚ್ ಮಾಡ್ಕೊಂಡ್ಬಿಟ್ರೆ 21 ಮಾರ್ಕ್ಸು ಗ್ಯಾರಂಟಿ ಬರುತ್ತೆ. ಅದರ ಸಂಬಂಧಿ ಇವಾಗ ಆದ್ದರಿಂದ ಇಲ್ಲೇನು ಮಾಡ್ತೀನಿ ಅಂತಂದರೆ, ನಾನು 30th ಕ್ವಶನ್ ನೋಡಿ, ಇದು ಮಾಡಲ್ ಕ್ವಶನ್ ಪೇಪರ್ 2, ಇದು ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ಮಾಡಲ್ ಕ್ವಶನ್ ಪೇಪರ್. ಇದು ಸೆಕೆಂಡ್ PUC ಮಾಡಲ್ ಕ್ವಶನ್ ಪೇಪರ್ 1. ಇದು 1ಅಲ್ಲಿ ಈಗ ನಾನು ಸೆಕ್ಷನ್ ಸಿಗೆ ಹೋಗಿಬಿಟ್ರೆ ಅಲ್ಲಿ ಲಾಸ್ಟ್ ಕ್ವಶನ್ ಬಂದುಬಿಟ್ಟು 30th ಗೇಮ್ ಥೇರಿ ಇದೆ. ಗೇಮ್ ಥೇರಿ ಆರ್ ಅಲ್ಲಿ ಬರೋದು ಟ್ರಾನ್ಸ್ಪೋರ್ಟೇಷನ್. ನಿಮಗೆ ಟ್ರಾನ್ಸ್ಪೋರ್ಟೇಷನಲ್ಲಿ 2 ಮೆಥಡು, NWCR ಮತ್ತು ಮ್ಯಾಟ್ರಿಕ್ಸ್ ಮಿನಿಮಮ್ ಮೆಥಡು. ಇದರಲ್ಲಿ ಆಲ್ಮೋಸ್ಟ್ ಇದು ಗೇಮ್ ಥೇರಿ ಬಂದುಬಿಟ್ಟು ಮ್ಯಾಕ್ಸಿಮಮ್ ನಿಮಗೆ ಬರೋದು 5 ಮಾರ್ಕ್ಸಿಗೆ ಡಾಮಿನೆನ್ಸ್ ಮೆಥಡು. ಈ ಮೂರನ್ನು ಪರ್ಫೆಕ್ಟ್ ಮಾಡ್ಕೊಂಬಿಟ್ರೆ ಒಂದು ಕ್ವಶನ್ ಅಂತೂ ನಿಮಗೆ 5 ಮಾರ್ಕ್ಸಲ್ಲಿ ಗ್ಯಾರಂಟಿ ಬಂದುಬಿಡುತ್ತೆ. ಇನ್ನೊಂದು ಬಂದಾಗ ನಿಮಗೆ ಇನ್ವೆಂಟ್ರಿ ಮತ್ತು ರಿಪ್ಲೇಸ್ಮೆಂಟ್ ಥೇರಿ. ಓಕೆ, ಇನ್ವೆಂಟ್ರಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಮೆಂಬರ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನಾನು ಪಬ್ಲಿಕ್ಕಿಗೆ ಅಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ನಂತರ. ಈಗ ನಾನು ಇಲ್ಲಿ ಬಂದುಬಿಟ್ಟು ರಿಪ್ಲೇಸ್ಮೆಂಟ್ ಥೇರಿನ ಆಲ್ಮೋಸ್ಟ್ ಇಟ್ ಈಸ್ ಅ ಫಿಕ್ಸ್ಡ್ ಕ್ವಶನ್, ರಿಪ್ಲೇಸ್ಮೆಂಟ್ ಥೇರಿ. ಅದಕ್ಕೆ ಇದನ್ನು ಹೆಂಗೆ ಮಾಡೋದು? ಇದರಲ್ಲಿ ಏನಿಲ್ಲ, ನಿಮಗೆ ಒಂದು ಅಂತಂದರೆ ಒಂದೇ ಫಾರ್ಮುಲಾ ಇರೋದು. ಆ ಫಾರ್ಮುಲಾ ನೀವು ಮಾಡಿಬಿಟ್ರೆ ಅದ್ರ ಬೇಸ್ ಮೇಲೆ ಒಂದು 3 ವೆರೈಟಿ ಅಥವಾ 4 ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಇದೆ. ಅಂದರೆ ಚೇಂಜ್ ಇರೋದು ಸ್ವಲ್ಪ ಅದರಲ್ಲಿ ಬಿಟ್ಟು ಚೇಂಜಸ್ ಇದೆ ಪ್ರಾಬ್ಲಮ್ ಮಾಡುವಾಗ. ಅದೇನು ಅಂತ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಈಗ ಬಂದುಬಿಟ್ಟು ಈ ಕ್ವಶನ್ನೇ ನೋಡಿದಾಗ 31, ದ ಪರ್ಚೇಸ್ ಪ್ರೈಸ್ ಆಫ್ ಅ ಮಷಿನ್ ಈಸ್ ₹5,000. ಇಟ್ಸ್ ಮೇಂಟೆನೆನ್ಸ್ ಕಾಸ್ಟ್ ಆ್ಯಂಡ್ ರೀಸೇಲ್ ವ್ಯಾಲ್ಯೂ ಆರ್ ಆ್ಯಸ್ ಫಾಲೋಸ್. Years and maintenance cost and resale value. What would be the optimum replacement period for the machine ಅಂತ ಕೇಳಿದ್ದುಂಟು. ಇಲ್ಲಿ ನೋಡಿಲಿ P is equals to ಓಕೆ, ಇಲ್ಲಿ ಏನು ಕೊಟ್ಟಿರೋದು ಅಂತಂದರೆ P ಕೊಟ್ಟಿರ್ತಾರೆ ಅವರು. ಅಂದರೆ ಪರ್ಚೇಸ್ ಪ್ರೈಸು, ಯಾವುದೇ ಪ್ರಾಬ್ಲಮ್ ಆದರೂ ಕೂಡ ಅಲ್ಲಿ ಪರ್ಚೇಸ್ ಪ್ರೈಸನ್ನು ಕೊಟ್ಟಿರ್ತಾರೆ. ಇಲ್ಲಿ ಏನು ಕೊಟ್ಟಿರೋದು 5,000 ಕೊಟ್ಟಿದ್ದೆ ಇಲ್ಲಿ Pನ. ಮತ್ತು ಏನು ಕಾಲಮ್ಸ್ ಕೊಟ್ಟಿರೋದು ಅಂತ ನೋಡೋಣ. ಇಯರ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಫಸ್ಟು, ಆಮೇಲೆ ಮೇಂಟೆನೆನ್ಸ್ ಕಾಸ್ಟು, ರೀಸೇಲ್ ವ್ಯಾಲ್ಯೂ, ಓಕೆ. ಇಲ್ಲಿ ಬಂದುಬಿಟ್ಟು 1, 2, 3, 4 ಆ್ಯಂಡ್ 5. ಓಕೆ, ಇಲ್ಲಿ 100, ಓಕೆ, 200, 330, 510 ಆ್ಯಂಡ್ 860. ಓಕೆ, ಇಲ್ಲಿ ಬಂದುಬಿಟ್ಟು 3,000, 2,500, 2,000, 1,500 and 1,000. Okay, if I have to write these 3 columns is given and P is given in the question. Okay, ಈಗ ನೆಕ್ಸ್ಟ್ ಏನು ಮಾಡೋದು ಇದನ್ನು ಕೊಟ್ಟಾಗ ಅಂತಂದರೆ, ನೀವು ಇದನ್ನು SN ಅಂತ ತಗೊಳ್ತೀರಾ. ಓಕೆ, ಇದನ್ನು SN ಅಂತ ತಗೊಳ್ತೀರಾ. ಇಲ್ಲಿ ಇದನ್ನು CI ಅಂತ ತಗೊಳ್ತೀರಾ, CI ಮೇಂಟೆನೆನ್ಸ್ ಕಾಸ್ಟ್ನ. ಈಗ ನೆಕ್ಸ್ಟ್ ಕಾಲಮ್ ನಾವು ಬಂದುಬಿಟ್ಟು P ಮೈನಸ್ SN ಅಂತ ಮಾಡ್ಕೊಳ್ತೀವಿ. ಇಲ್ಲಿ P ಮೈನಸ್ SN ಅಂದರೆ ಯಾವುದು? P is a 5,000 minus 3,000, that is a 2,000. 5,000 minus 2,500, that is a 2,500. 5,000 minus 2,000, that is a 3,000. 5,000 minus 1,500, that is a 3,500. 5,000 minus 1,000, that is a 4,000. Okay,
ಇದು ಆಗಿದ್ದು ನೆಕ್ಸ್ಟು ಸಮೇಷನ್ ಆಫ್ ಸಿ ಐ ಅಂತ ತಗೊಳ್ತೀವಿ. ಓಕೆ, summation of CI. How we are calculating a summation of CI? The CI, what is given maintenance cost, just you have to take a cumulative frequency of that. ಈಗ 100 as it is ಬರೀತೀರಾ, 100 plus 200 that is a 300, 300 plus 330, 630, 630 plus 510. ಇಲ್ಲಿ 630 plus 510 that is 1140, 1140 plus 860, 860 that is a 2000. Okay, this is summation of CI. What you have to take it as a next column is that is P minus SN plus summation of CI. You have to take it. Here just I remove one thing here. ಇದನ್ನು ತೆಗೆದುಬಿಡ್ತೀನಿ ನಾನಿಲ್ಲಿ. ಯಾಕಂದರೆ ಇದೆರಡು ಕಾಲಮ್ ಬಂದುಬಿಡ್ತಲ್ಲ ನಮಗೆ. ಇಲ್ಲಿ ನೋಡಿ, P minus SN plus summation of CI. ಓಕೆ, 2000 plus 100, 2100. ಓಕೆ, 2500 plus 300 that is 2800, 3630, 3500 plus 1400 that is 4640. Okay, next 4000 plus 2000 that is a 6000. Okay, this is T of N ಅಂತ ತಗೊಳ್ತೀವಿ ನಾವಿಲ್ಲಿ. ಓಕೆ, ನೆಕ್ಸ್ಟ್ ಕಾಲಮ್ ಬಂದುಬಿಟ್ಟು ಈಗ ಲಾಸ್ಟ್ ಕಾಲಮು ದಟ್ ಈಸ್ P minus SN, that is a formula that we are taking as a formula, that is A of N. A of N is equals to T of N divided by N. You have to take it. P minus SN plus summation of CI divided by N. You have to take it. 2100 divided by 1. That is a 2100 only. Okay. Okay. I already calculated and I written here. Here 2100 or 2100 divided by 1. 2800 divided by 2 that is 1400, 3630 that is 1210, 4640 divided by 4 that is 1160, 6000 divided by 5 that is a 1200. After getting this one, you have to take it which one is less here. 1160 is a less, I think, comparative to all. Then this is a less value comparative these all values. Then the machine should be replaced after using 4th year. Okay, the machine should be the purchase price of the machine should be replaced after using 4th year. Okay, this you have to write it last sentence. Must and should you have to mark it. Which one is less na, that one you have to mark it compulsorily, because ಅಲ್ಲಿ ಅದು ಇಲ್ಲ ಅಂದರೆ 1 ಮಾರ್ಕ್ ಇರುತ್ತೆ ಮಾರ್ಕ್ ಮಾಡಿದರೆ, ಇಲ್ಲ ಅಂದರೆ 1 ಮಾರ್ಕ್ ಹೋಗ್ಬಿಡುತ್ತೆ ನಿಮ್ಮದು. ಓಕೆ, ಇದು ಒಂದು ಟೈಪು ಯಾವುದು ರಿಪ್ಲೇಸ್ಮೆಂಟ್ ಥಿಯರಿ. ಈಗ ಇನ್ನು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ. ಓಕೆ, ಈಗ ನಾನು ತೋರಿಸಿದ್ದು ನಿಮ್ಗೆ ಗೊತ್ತಾಯಿತು. ಇವಾಗ ನಾನು ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ದೀನಿ ನೋಡಿ. ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಟೈಪ್ ಕ್ವಶನ್ ಇದೆ, ಹೌದಾ? ಈಗ ಬೇರೆ ಟೈಪ್ ಕ್ವಶನ್ ಅಂದರೆ ಹೇಗೆ, ಇಲ್ಲಿ ನೋಡಿ, ಎಕ್ಸಸೈಸ್ ಬಂದುಬಿಟ್ಟು ಈಗ 359 ಪೇಜ್ ನಂಬರು ಸೆಕೆಂಡ್ PUC ಟೆಕ್ಸ್ಟ್ ಬುಕ್ಕಲ್ಲಿ ಒಂದು 5th ಎಕ್ಸಾಂಪಲ್ ಇದೆ. ಪರ್ಚೇಸ್ ಪ್ರೈಸು P ಕೊಟ್ಟಿದ್ದಾರಲ್ಲಿ, ಹೌದಾ? P ಈಸ್ ಈಕ್ವಲ್ಸ್ ಟು 50,000 ಅಂತ ಕೊಟ್ಬಿಟ್ಟಿದ್ದಾರಲ್ಲಿ. ಬಟ್ ಅವ್ರು ಕೊಟ್ಟಿರೋದು ಡೆಪ್ರಿಷಿಯೇಷನ್ ಕಾಸ್ಟ್ ಅಂತ. ಡೆಪ್ರಿಷಿಯೇಷನ್ ಕಾಸ್ಟ್ ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ P minus SN is given. Then the one more column that is given as a CI. Okay.
Then what you have to calculate here? P minus Sn is already calculated. The next column only you have to calculate a summation of Ci. You have to be alert. P minus Sn is already calculated. ಸಿಂಪ್ಲಿ ದೆ ಗಿವನ್ ಅಂದರೆ ಇದು 50,000 ನಿಮ್ಗೆ ಮತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೋಗಬೇಡಿ. ಅವಾಗ ಈಗ ಅವರು ಓನ್ಲಿ ರೀಸೇಲ್ ವ್ಯಾಲ್ಯೂ ಮತ್ತು ಪರ್ಚೇಸ್ ಪ್ರೈಸ್ ಕೊಟ್ಟಿದ್ರೆ ಮಾತ್ರ ಪಿ ಮೈನಸ್ ಎಸ್ ಎನ್ ಅಂತ ತೊಗೊಳ್ಳಿ ಇಲ್ಲಿ. ಓಕೆ, ಇದೊಂದು ಟೈಪ್ ಎಕ್ಸಾಂಪಲ್. ಈಗ ಇದರಲ್ಲಿ ಪಿ ಮೈನಸ್ ಎಸ್ ಎನ್ ಮತ್ತು ಸಮೇಷನ್ ಆಫ್ ಸಿ ಐ ಕೊಟ್ಟಿದ್ದು, ನೀವು ಸಮೇಷನ್ ಆಫ್ ಸಿ ಐ ಮಾಡ್ಕೊಂಡ್ಬಿಟ್ಟು ಆವಾಗ ಟಿ ಆಫ್ ಎನ್ ಕ್ಯಾಲ್ಕುಲೇಟ್ ಮಾಡ್ತೀರಿ. ಟಿ ಆಫ್ ಎನ್ ಆದ ತಕ್ಷಣ ಅಲ್ಲಿ ಎ ಆಫ್ ಎನ್ ಇಸ್ ಈಕ್ವಲ್ಸ್ ಟು ಟಿ ಆಫ್ ಎನ್ ಡಿವೈಡ್ ಬೈ ಎನ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಾ. ಇದು ಪ್ಲಸ್ ಎರಡು ಪ್ಲಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಮತ್ತು ಇದನ್ನು ಇದು ಮತ್ತು ಇದನ್ನು ಪ್ಲಸ್ ಮಾಡ್ತೀರಾ ಎರಡನ್ನು. ಓಕೆ, ಇದು ಒಂದು ಟೈಪ್ ಎಕ್ಸಾಂಪಲ್ಲು. ನೆಕ್ಸ್ಟ್ ಬಂದುಬಿಟ್ಟು ಈಗ 6th ಎಕ್ಸಾಂಪಲ್ ನೀವು ನೋಡಿದಾಗ ಇಲ್ಲೇ ನೋಡಿ, ಇಲ್ಲಿ ದ ಕಾಸ್ಟ್ ಆಫ್ ಅ ಮಷೀನ್ ಈಸ್ ರುಪೀಸ್ 6,600 ಕೊಟ್ಟಿದ್ದಾರೆ. ಇಲ್ಲಿ ಇಟ್ಸ್ ರೀಸೇಲ್ ವ್ಯಾಲ್ಯೂ ಈಸ್ ರುಪೀಸ್ 600. ದ ಮೇಂಟೆನೆನ್ಸ್ ಕಾಸ್ಟ್ ಇನ್ ಅ ಡಿಫ್ರೆಂಟ್ ಇಯರ್ಸ್ ಆಸ್ ಫಾಲೋಸ್. ಇಲ್ಲಿ ಮೇಲ್ಗಡೆ ಕ್ವಶನ್ ಮೇಲ್ಗಡೆನೆ 6,600 ಮೈನಸ್ 600 ಕೊಟ್ಬಿಟ್ಟಿದ್ದಾರೆ. ಅಂದರೆ ನೀವೇನು ಮಾಡ್ತೀರಿ, ಇಲ್ಲಿ ಫಸ್ಟು ಇಯರ್ ತೊಗೊಳ್ತೀರಿ, ಮೇಂಟೆನೆನ್ಸ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀರಿ, ಸಿ ಐ ಕೊಟ್ಟಿದ್ದಾರೆ ಅವರು. ಅದ್ರ ಬದಲು ನೀವು ಇದನ್ನೇನು ಮಾಡಿ, ಪಿ ಮೈನಸ್ ಎಸ್ ಎನ್ 6,600 ಮೈನಸ್ 600 ತೊಗೊಂಡ್ಬಿಟ್ಟು ಇಲ್ಲಿ ಪಿ ಮೈನಸ್ ಎಸ್ ಅನ್ನು ಒಂದೇ ಎಲ್ಲನೂ 6,000 ಬಂದುಬಿಡುತ್ತೆ ಇಲ್ಲಿ. ಓಕೆ, ನೆಕ್ಸ್ಟು ಸಿ ಐ ತೊಗೊಳ್ತೀರಾ, ನೆಕ್ಸ್ಟ್ ಸಮೇಷನ್ ಆಫ್ ಸಿ ಐ ತೊಗೊಳ್ತೀರಾ ಇಲ್ಲಿ. ಓಕೆ, ಇಲ್ಲಿ ಮೇಲ್ಗಡೆನೆ ಎರಡೂ ಸೇಮ್ ಆಗಿ ಇರೋದ್ರಿಂದ ಅಲ್ಲಿ ಎಲ್ಲ ಇಯರು ಅಂದರೆ 7 ಇಯರ್ವರೆಗೂ 6,000 ತೊಗೊಂಡ್ಬಿಡ್ತೀರಾ. ನಿಮಗೆ ಪಿ ಮೈನಸ್ ಎಸ್ ಅನ್ನು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಇನ್ನೊಂದು ಟೈಪ್ ಕ್ವಶನ್ ಅಂತಂದರೆ ಇಲ್ಲಿ ಥೇರಿ ಬೇಸ್ಡ್ ಕ್ವಶನ್ಸು ಇನ್ನೊಂದು ಟೈಪು ಇಲ್ಲಿ ಕೊಟ್ಟಿಲ್ಲ ಅನಿಸುತ್ತದು, ಕಾಸ್ಟ್ ಡಿಫ್ರೆಂಟ್. ಹಾಂ, ಇಲ್ಲಿ 10th ಎಕ್ಸಾಂಪಲ್ ನೋಡಿ. 10th ಎಕ್ಸಾಂಪಲಲ್ಲಿ ಪಿ ಇಸ್ ಈಕ್ವಲ್ಸ್ ಟು 1000 ಕೊಟ್ಟಿದ್ದಾರೆ, ಮೇಂಟೆನೆನ್ಸ್ ಕಾಸ್ಟ್ ಕೊಟ್ಟಿದ್ದಾರೆ. ಅಸ್ಯೂಮಿಂಗ್ ದ್ಯಾಟ್ ದ ರೀಸೇಲ್ ವ್ಯಾಲ್ಯೂ ಈಸ್ ಅ ನೆಗ್ಲಿಜೇಬಲ್ ಅಂತಂದಾರ. ನೆಗ್ಲಿಜೇಬಲ್ ಅಂದಾಗ ನೀವೇನು ಮಾಡ್ತೀರಿ, ಇಲ್ಲಿ ಎಸ್ ಎನ್ ಇಸ್ ಈಕ್ವಲ್ಸ್ ಟು 0 ತೊಗೊಂಡ್ಬಿಡ್ತೀರಿ. ಎಸ್ ಎನ್ ಇಸ್ ಈಕ್ವಲ್ಸ್ ಟು 0 ತೊಗೊಳ್ತೀರಾ ಇಲ್ಲಿ. ಓಕೆ, ತೊಗೊಂಡ್ಬಿಟ್ಟು ಅಲ್ಲಿ ಎಷ್ಟಿದೆ 1,000 ಪಿ ಮೈನಸ್ ಎಸ್ ಎನ್ನೇ 1,000 ಅಂತ ತೊಗೊಂಡ್ಬಿಡ್ತೀರಿ. ಯಾಕಂದರೆ ಅಲ್ಲಿ ಎಸ್ ಎನ್ 0 ಆಗಿರೋದ್ರಿಂದ. ಮತ್ತು ಆ್ಯಸ್ ಯೂಸ್ವಲ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಹೋಲ್ ಥಿಂಗ್. ಓಕೆ, ದ ಒನ್ ಮೋರ್ ಟೈಪ್ ಈಸ್ ದಿಸ್ ಈಸ್ 11th ಈಸ್ ಆಲ್ಸೋ ದ ಸೇಮ್. ದ ಥೇರಿ ಟೈಪ್ ಯೂಸ್ವಲಿ ಎಕ್ಸಾಮಿಗೆ ಬಂದಿಲ್ಲ. ಯೂಸ್ವಲಿ ಕಾಲಮ್ಸೇ ಜಾಸ್ತಿ ಕೊಟ್ಟಿರೋದು. 99% ಪ್ರೀವಿಯಸ್ ಕ್ವಶನ್ ಪೇಪರ್ನ ನಾನು 10 ಇಯರ್ಸದ್ದು ಕ್ವಶನ್ ಪೇಪರ್ನ ಸ್ಟಡಿ ಮಾಡಿದಾಗ ಅಲ್ಲಿ ಕೊಟ್ಟಿರೋದು 99% ಕಾಲಮ್ಸ್ನ. ಇನ್ನು 1% ಅವ್ರು ಬೈ ಚಾನ್ಸ್ ಈ ಇಯರು ಕೊಟ್ಟರು ಕೂಡ ಇಲ್ಲಿ ಮಷಿನ್ ಕಾಸ್ಟ್ ರುಪೀಸ್ 35,000 ಆ್ಯಂಡ್ ದ ಆಪ್ರೇಟಿಂಗ್ ಕಾಸ್ಟ್ ಈಸ್ ಎಸ್ಟಿಮೇಟೆಡ್ ಟು ಬಿ 1,500 ಫಾರ್ ದ ಫಸ್ಟ್ ಇಯರ್. ಈಗ ಮಷಿನ್ ಕಾಸ್ಟ್ ರುಪೀಸ್ 35,000ನ ಏನು ಮಾಡ್ತೀರಾ, ಪಿ ಇಸ್ ಈಕ್ವಲ್ಸ್ ಟು 35,000 ಅಂತ ಬರೀತೀರಾ ಇಲ್ಲಿ. ಓಕೆ, ನೆಕ್ಸ್ಟ್ ಆಪ್ರೇಟಿಂಗ್ ಕಾಸ್ಟ್ ಈಸ್ ಎಸ್ಟಿಮೇಟೆಡ್ ಟು ಬಿ ರುಪೀಸ್ 1,500. ಸಿ ಐ ತೊಗೊಳ್ತೀರಿ. ಫಸ್ಟ್ ಇಯರಲ್ಲಿ 1,500 ಬರೀತೀರಾ ಇಲ್ಲಿ, 1,500 ತೊಗೊಳ್ತೀರಾ. ಆ್ಯಂಡ್ ಇನ್ಕ್ರೀಸಸ್ ಬೈ ರುಪೀಸ್ 3,000 ಎವ್ರಿ ಇಯರ್ ಫಾರ್ ದ ನೆಕ್ಸ್ಟ್ 5 ಇಯರ್ಸ್. ನೆಕ್ಸ್ಟ್ 5 ಇಯರ್ಸ್ಗೆ 3,000 ಇನ್ಕ್ರೀಸ್ ಆಗ್ತಾ ಹೋಗುತ್ತಿಲ್ಲಿ, ಅಂದರೆ 4,500. ನೆಕ್ಸ್ಟ್ ಅಗೇನ್ 3,000 you have to increase it, 7,500. Next again you have to 3,000 increases. Next 5 years means the totally you have to take it as a 6 years. First one, next 5 means that is a 6 years you have to take it. No resale value. 35,000 is given, SN is 0. Then P minus SN you have to take it, 35,000 only. Then summation of CI you have to calculate, same P minus SN plus summation of CI divided by N you have to calculate. ಇದು ಏನಿದೆಯಲ್ಲ, ಈ ರೀತಿ ಥಿಯರಿ ಕ್ವಶನ್ ಕೊಟ್ಟಾಗೂ ಕೂಡ ಸರಿಯಾಗಿ ಓದಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ. ಮತ್ತು ಇಲ್ಲಿ ಇನ್ನೂ ಒಂದು ಥಿಯರಿ ಕ್ವಶನ್ನು 2 ಮಾರ್ಕ್ಸಿಂದು, 2 ಮಾರ್ಕ್ಸ್ ಅಥವಾ 1 ಮಾರ್ಕ್ ಬಂದರೂ ಕೂಡ ಅಲ್ಲಿ ಈಸಿಯಾಗಿರುತ್ತೆ. ಯಾಕಂದರೆ ಇಲ್ಲಿ ಕೇಳೋದು ನಿಮಗೆ ರಿಪ್ಲೇಸ್ಮೆಂಟ್ ಥಿಯರಿ ಒಂದು ಡೆಫಿನಿಷನ್ನು ಭಾಳ ಅಂದರೆ ನೀಡ್ ಫಾರ್ ಅ ರಿಪ್ಲೇಸ್ಮೆಂಟ್ ಅರೈಸಸ್ ಇನ್ ದ ಫಾಲೋಯಿಂಗ್ ಸಿಚುವೇಶನ್ಸ್ ಅಂತ 2 ನೀಡ್ಸನ್ನು ನೋಡ್ಕೊಂಡ್ಬಿಡಿ. ಒಂದು ಫಾರ್ಮುಲಾ
ಫಾರ್ಮುಲಾ ಈಸ್ ವೆರಿ ಇಂಪಾರ್ಟೆಂಟ್. ಈ ಫಾರ್ಮುಲಾನಲ್ಲಿ ನೋಡ್ಕೊಂಡ್ಬಿಡಿ 1 ಮಾರ್ಕಿಗೆ ಮತ್ತು 2 ಮಾರ್ಕ್ಸಿಗೆ. ಇದಿಷ್ಟು ರಿಪ್ಲೇಸ್ಮೆಂಟ್ ಥಿಯರಿ. ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಅಲ್ಲಿ ನನಗೆ ಹಾಕಿ, ಇದರಲ್ಲಿ ಕಮೆಂಟ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಲೈಕ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ, ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಕೊಡಿ ಮತ್ತು ಅದನ್ನು ನೀವು ಯೂಸ್ಫುಲ್ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ಒಂದು ಆಪ್ರೇಷನ್ ರಿಸರ್ಚಲ್ಲಿ ಆಲ್ಮೋಸ್ಟ್ ರಿಪ್ಲೇಸ್ಮೆಂಟ್ ಥಿಯರಿ ಗ್ಯಾರಂಟಿ ಕ್ವಶನ್ ಆಗಿರೋದ್ರಿಂದ, ಆಲ್ಮೋಸ್ಟ್ ಗ್ಯಾರಂಟಿ ಆಗಿರೋಂದರೆ ಅದನ್ನು ಸಾಲ್ವ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಓಕೆ.